ಹಲೋ ನಮ್ಮ ಸತ್ ಪ್ರಜೆಗಳಿಗೆ ಈ ಒಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಆಗ್ಯದ. ಏನಪ್ಪಾ ಅಂತಂದ್ರ ಇನ್ಸ್ಟಾಗ್ರಾಮ್ ಒಳಗ ದೊಡ್ಡ ದೊಡ್ಡ ಪಾರ್ಟಿ, ನ್ಯಾಷನಲ್ ಪಾರ್ಟಿ ಏನಪ್ಪಾ ಅಂತಂದ್ರ ಕಾಂಗ್ರೆಸ್ ಆಯ್ತು, ಬಿಜೆಪಿ ಆಯ್ತು, ಒಂದು ಪೇಜ್ ಕ್ರಿಯೇಟ್ ಮಾಡ್ಕೊಂಡ್ರ ಅವ್ರು ಹೋಗಿ ಎಲ್ಲಿ ಇಂಟರ್ವ್ಯೂ ಮಾಡ್ತಾರ ಪಬ್ಲಿಕ್ ಅಂತಂದ್ರ ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದಲ್ಲ ಅಲ್ಲೋ ಬಿಜೆಪಿದವರು ಕ್ವಶನ್ ಕೇಳ್ತಾರ ಜನರಿಗೆ, ನಿಮ್ಗೆ ಏನ್ ಕಡಿಮೆ ಆಗ್ಯದ, ಏನ್ ಸೌಲಭ್ಯಗಳು ಸಿಕ್ಕಿಲ್ಲ ಸರ್ಕಾರ ಕಡೆಯಿಂದ ಅಂತ ಹೇಳಿ. ಅವ್ರು ಹೇಳ್ತಾರ ನಮ್ಗ್ ರೋಡ್ ಸರಿ ಇಲ್ಲ, ನಮ್ಗ್ ಮನೆ ಸಿಕ್ಕಿಲ್ಲ, ನಮಗೇನಪ್ಪಾ ಅಂತಂದ್ರ ಒಳ್ಳೆ ಕೆಲಸ ಆಗ್ಲಿಲ್ಲ ಅಂತ ಹೇಳಿ. ಅದೇ ಹೋದ ವರ್ಷ ಏನಪ್ಪಾ ಅಂತಂದ್ರ ಅಲ್ಲಿ ಬಿಜೆಪಿ ಸರ್ಕಾರ ಇರ್ತದ, ಅವರೇ ಎಲ್ಲ ಬಡದ್ ಬಾಯಿ ಹಾಕೊಂಡಿರ್ತಾರ. ಆದ್ರೆ ಈ ಸರಿ ಅಲ್ಲೇನಪ್ಪಾ ಅಂತಂದ್ರ ಕಾಂಗ್ರೆಸ್ ಬಂದಿರ್ತದಲ್ಲ, ಹಂಗಾಗಿ ಅವ್ರಿಗೆ ಸಹಿಸ್ಕೊಳಕ್ ಆಗಲ್ಲ. ಅವರೇ ಹೋಗಿ ಕ್ವಶನ್ ಕೇಳ್ತಾರ, ನಿಮ್ದು ಈಗ ಪ್ರೆಸೆಂಟ್ ಏನಪ್ಪಾ ಅಂದ್ರೆ ಬಿಜೆಪಿ ಸರ್ಕಾರ ಅದ, ನಿಮಗೆ ಏನ್ ಸೌಲಭ್ಯ ಸಿಗ್ಲತ್ತದ ಏನಿಲ್ಲ ಅಂತ. ನೀವಿದ್ದ ಕೊಟ್ಟಿದ್ರು ಅಂದ್ರೆ ಅವ್ರಿಗೆ ಯಾಕೆ ಈ ವರ್ಷ ಸೌಲಭ್ಯ ಬೇಕಾಗಿತ್ತು? ಏನು ಬೇಕಾಗಿದ್ದಿರಲ್ಲ. ಈಗ ಕಾಂಗ್ರೆಸ್ನವ್ರದ್ದು ಪೇಜಿನೊಳಗೆ ಏನಪ್ಪಾ ಅಂದ್ರೆ ಬಿಜೆಪಿದವ್ರದ್ದು ಭ್ರಷ್ಟಾಚಾರ ಅಪ್ಲೋಡ್ ಮಾಡ್ತಾರ, ಬಿಜೆಪಿನವ್ರದ್ದು ಪೇಜಿನೊಳಗ ಕಾಂಗ್ರೆಸ್ದವ್ರು ಭ್ರಷ್ಟಾಚಾರ ಅಪ್ಲೋಡ್ ಮಾಡ್ತಾರ. ಎರಡು ಪೇಜ್ ಒಂದೇ ಸರಿ ಕ್ಲಿಪ್ ಮಾಡಿ ಯಾರಾದ್ರೂ ಎಡಿಟ್ ಮಾಡಿ ತೋರಿಸ್ತಾರ, ಅವ್ರಿಗೆ ಮೆಟ್ಟಿಲ್ ಹೊಡೆದಾಗಬೇಕು. ಒಂದು ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಈಗ ಒಂದು ತಾಲೂಕು ಒಳಗ ಒಂದು ಸಪೋಸ್ ಯಾವ್ದೋ ಒಂದು ಪಾರ್ಟಿ ಅದಂತ ತಿಳ್ಕೊರಿ, ಕಾಂಗ್ರೆಸ್ ಆಯ್ತು, ಬಿಜೆಪಿ ಆಯ್ತು. ಈ ಕಾಂಗ್ರೆಸ್ ಇತ್ತಪ್ಪ, ನೀವೇನ್ ಮಾಡ್ರಿ, ಕಾಂಗ್ರೆಸ್ದು ಕಾರ್ಯಕರ್ತರು ಹೋಗಿ ಎಲ್ಲ ಹಳ್ಳಿ ಹೋಗಿ ಜನರ ಬಳಿ ಏನಪ್ಪಾ ಅಂತಂದ್ರ ನೀವು ಅವಾಗ ಕೇಳ್ರಿ ಪ್ರಶ್ನೆ, ನಮ್ಮ ಸರ್ಕಾರ ಅದ ಇವತ್ತು ಕಾಂಗ್ರೆಸ್ ಅದ, ಸಪೋಸ್ ಕಾಂಗ್ರೆಸ್ ಅದ, ನಿಮಗೆ ನಮ್ಮ ಸರ್ಕಾರದಿಂದ ಏನು ಸೌಲಭ್ಯಗಳು ಬೇಕಾಗಿದ್ದು ಅವೆಲ್ಲ ಸಿಕ್ಕಿಲ್ಲ, ಅದು ಅವಾಗ ಕರೆಕ್ಟಾಗಿ ರಿವ್ಯೂಲ್ ಏನಪ್ಪ ಅಂದ್ರೆ ನೀವು ಅದು ಅಪ್ಲೋಡ್ ಮಾಡಿರಿ ನಿಮ್ಮ ಪೇಜಿನೊಳಗೆ. ಅವಾಗ ಗೊತ್ತಾಗ್ತದೆ ನಿಮ್ಮದು ಎಷ್ಟು ಕೆಲಸ ಆಗ್ಲತ್ತದ ಎಷ್ಟಿಲ್ಲ ಅಂಥೇಳಿ. ಅವಾಗ ಗೊತ್ತಾಗ್ತದೆ ನೀವು ಎಷ್ಟು ಕೆಲಸ ಮಾಡತ್ತೀರಿ ಅಂಥೇಳಿ. ಅದು ಬಿಟ್ಟು ಕಾಂಗ್ರೆಸ್ದವ್ರದ್ದೆಲ್ಲ ಅವ್ರದ್ದು ಫೀಡ್ಬ್ಯಾಕ್ ತಂದು ಬಿ ಜೆ ಪಿ ಒಳಗೆ ಅಪ್ಲೋಡ್ ಮಾಡೋದು, ಬಿ ಜೆ ಪಿದವ್ರದ್ದು ಫೀಡ್ಬ್ಯಾಕು ಇದು ಕಾಂಗ್ರೆಸ್ ಅಪ್ಲೋಡ್ ಮಾಡೋದು. ನಿಮ್ಮ ಯೋಗ್ಯತೆ ಏನಪ್ಪ ಅಂತಂದ್ರೆ ನೀವು ಕೆಲಸ ಮಾಡಿದ್ದು ನಿಮ್ಮ ಪೇಜಿನ ಅಪ್ಲೋಡ್ ಮಾಡ್ಕೊ.